ಎಲ್ಲರಿಗೂ ನಮಸ್ಕಾರ. ಅಮಿತಾಸ್ ಕಿಚನ್ ಅಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ಇಲ್ಲಿ ನಾನು ನೋಡಿ ಈ ಕಪ್ಪಲ್ಲಿ 1 ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೇವೆ. ನಾವು ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ ಅದೇ ರವೆ. ಅದನ್ನೀಗ ಒಂದು ಮಣ್ಣಿನ ಚಟ್ಟಿಗೆ ಹಾಕ್ತಾ ಇದ್ದೇನೆ. ಈಗ ನೋಡಿ ರವೆ ತಗೊಂಡೆಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿಯನ್ನು ಇನ್ನೊಂದು ಬೌಲಿಗೆ ಹಾಕ್ತಾ ಇದ್ದೇನೆ. ಅದಕ್ಕೀಗ ನೀರನ್ನು ಕೂಡ ಹಾಕಿಕೊಂಡು ಇವಾಗ ನೀರು ಕೂಡ ಹಾಕಿ ಒಂದು 3 ಸಲ ಒಮ್ಮೆ ಚೆನ್ನಾಗಿ ವಾಶ್ ಮಾಡುವ. ಇದರ ಧೂಳೆಲ್ಲ ಹೋಗಬೇಕು. ಹಾಗೆ ಇಲ್ಲಿ ಅವಲಕ್ಕಿ ಕೂಡ ತಿಳಿ ನೀರು ಬರಬೇಕು ಅವಲಕ್ಕಿದ್ದು. ಆ ರೀತಿ ಒಂದು ಸಲ 3 ಸಲ ಒಮ್ಮೆ ಚೆನ್ನಾಗಿ ವಾಶ್ ಮಾಡುವ. ಇವಾಗ ಇಲ್ಲಿ ಅವಲಕ್ಕಿಯನ್ನು ಚೆನ್ನಾಗಿ ಒಂದು 3 ಸಲ ಚೆನ್ನಾಗಿ ತೊಳ್ಕೊಂಡಿದ್ದೇನೆ. ಅದನ್ನೀಗ ಈ ರವೆಗೆ ಸೇರಿಸಿಕೊಳ್ಳ. ಸ್ನೇಹಿತರೆ, ಇಲ್ಲಿ ನಾನು ರವೆ ತಗೊಂಡ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಗಟ್ಟಿ ಮೊಸರನ್ನು ಕೂಡ ಹಾಕಿದ್ದೆ, ಹುಳಿ ಮೊಸರು. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ನೀರನ್ನು ಕೂಡ ಹಾಕಿ ಕಲಸಿ ಇಟ್ಟಿದ್ದೆ. ಆ ನೀರು ಸಾಕಾಗಲಿಲ್ಲ. ಪುನಃ ಈಗ ಇಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಕೂಡ ಸೇರಿಸಿದ್ದೇನೆ. ಏನಂದರೆ ಇದು ವಿಡಿಯೋ ಸ್ಟೋರೇಜ್ ಫುಲ್ ಅಂತ ಬಂದಿತ್ತು. ಹಾಗೆ ವಿಡಿಯೋ ಯಾವುದು ಸಹ ರೆಕಾರ್ಡ್ ಆಗಿರಲಿಲ್ಲ. ಹಾಗೆ ನಾನಿಲ್ಲಿ ಆಫ್ಟರ್ ವಾಯ್ಸನ್ನು ಕೊಡ್ತಾ ಇದ್ದೇನೆ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಹೀಗೆ ನೆನೆಯಲಿಕ್ಕೆ ಬಿಡುವ. ಅವಲಕ್ಕಿ ನೆನೆಬೇಕಲ್ಲ, ಹಾಗಾಗಿ ಒಂದು 10 ನಿಮಿಷ ಹೀಗೆ ಬಿಡುವ. ಇವಾಗ 10 ನಿಮಿಷ ನಂತರ ನೋಡುವ ನಮ್ಮ ರವೆ ಯಾವ ರೀತಿ ಬಂದಿದೆ ಅಂತ. ನೋಡಿ, ರವೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ. ಅವಲಕ್ಕಿ ಚೆನ್ನಾಗಿ ನೆನೆಯಬೇಕು. ಇನ್ನು ಇದನ್ನು ನಾವು ಇಲ್ಲಿ ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಈಗ ಈ ರವೆ ಅವಲಕ್ಕಿಯ ಮಿಶ್ರಣವನ್ನು ಈಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಈಗ ನೋಡಿ, ರವೆ ತಗೊಂಡ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೆಂಗಿನಕಾಯಿ ತಗೊಂಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುವ. ತೆಂಗಿನಕಾಯಿಯ ಬಿಳಿ ಭಾಗವನ್ನೇ ತಗೊಳ್ಳಿ, ಆವಾಗ ದೋಸೆ ಕೂಡ ನಮಗೆ ಚೆನ್ನಾಗಿ ಬರ್ತದೆ. ಇವಾಗ ಇದನ್ನು ಮುಚ್ಚಳ ಹಾಕಿ ನಯವಾಗಿ ಗ್ರೈಂಡ್ ಮಾಡಿಕೊಂಡು ಬರುವ. ಇವಾಗ ಇಲ್ಲಿ ನೋಡಿ, ಅವಲಕ್ಕಿಯನ್ನೆಲ್ಲ ರುಬ್ಬಿಕೊಂಡಾಯಿತು. ಅವಲಕ್ಕಿ ರವೆನೆಲ್ಲ ಚೆನ್ನಾಗಿ ನಯವಾಗಿ ರುಬ್ಬಿಕೊಳ್ಬೇಕು. ಇವಾಗ ಇದನ್ನು ನಾವು ಅದೇ ಮಣ್ಣಿನ ಚಟ್ಟಿಗೆ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಮಿಕ್ಸರ್ ಜಾರ್ ತೊಳೆದಂಥ ಒಂದು ಅರ್ಧ ಗ್ಲಾಸ್ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಹುಟ್ಟಲ್ಲಿರುವ ಹಿಟ್ಟಿಗೆ ಉಪ್ಪನ್ನು ಕೂಡ ಹಾಕಿಕೊಂಡಿದ್ದೇನೆ. ಉಪ್ಪು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ರೀತಿ ಮಾಡಿದ್ರು ಉಂಟಲ್ಲ, ನಮಗೆ ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗ್ತದೆ. ಹಾಗೆ ಇಲ್ಲಿ ಒಂದು ಪಿಂಚ್ ಸೋಡವನ್ನು ಕೂಡ ಹಾಕ್ತಿದ್ದೇನೆ. ನಾವು ಇನ್ಸ್ಟೆಂಟಾಗಿ ಮಾಡುವ ಕಾರಣ ಸೋಡಾ ಬೇಕಾಗ್ತದೆ. ನೀವು ಹಿಟ್ಟನ್ನು ರುಬ್ಬಿ ಒಂದು ಸ್ವಲ್ಪ ಹೊತ್ತು, ಒಂದು 2 ಗಂಟೆ ಎಲ್ಲ ಇಡ್ಲಿಕ್ಕೆ ಟೈಮ್ ಉಂಟುತ್ತಿದ್ರೆ ನೀವು ಸೋಡಾ ಹಾಕಬೇಕು ಅಂತ ಏನಿಲ್ಲ. ಹಿಟ್ಟು ಉಬ್ಬುತ್ತದೆ. ಈಗ ನಾವು ಕೂಡಲೇ ಮಾಡುವಂಥದ್ದಲ್ಲ, ಆದ ಕಾರಣ ಒಂದು ಸ್ವಲ್ಪ ಸೋಡಾವನ್ನು ಮಿಕ್ಸ್ ಮಾಡಬೇಕಾಗ್ತದೆ. ಹೀಗೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಹೀಗೆ ಸೌಟಲ್ಲಿ ಹಿಟ್ಟನ್ನು ತಗೊಂಡು ಹೀಗೆ ಮಿಕ್ಸ್ ಮಾಡಿ. ಆವಾಗ ನಿಮಗೆ ಚೆನ್ನಾಗಿ ಒಮ್ಮೆ ಹಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಹಾಗೆ ಹಾಕಿ ಒಮ್ಮೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ. ಉಪ್ಪು ಸೋಡಾ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ. ಇವಾಗ ಇಲ್ಲಿ ಹಿಟ್ಟನ್ನೆಲ್ಲ ಕಲಸಿಕೊಂಡು ಆಯ್ತಲ್ಲ, ಇವಾಗ ಇನ್ನು ಇದನ್ನೊಂದು 5 ನಿಮಿಷ ಮುಚ್ಚಳ ಮುಚ್ಚಿ ಹೀಗೆ ಬಿಡುವ. ಇವಾಗ ಇಲ್ಲಿ ದೋಸೆಗೊಂದು ಚಟ್ನಿ ಮಾಡುವ. ಒಂದು ಸ್ಟೀಲ್ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ. ಅದಕ್ಕೆ ಈಗ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಿದ್ದೇನೆ. 1 ಟೀ ಸ್ಪೂನ್ನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ಳುವ. ಇವಾಗ ಇದಕ್ಕೊಂದು 5 ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಈಗ ಚಿಕ್ಕ ಕಟ್ ಮಾಡಿಕೊಂಡಿದ್ದೇನೆ. ಅದನ್ನೀಗ ಹಾಕ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೇನೆ. ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೇನೆ. ಹಾಕಿ ಇದನ್ನೀಗ ಫ್ರೈ ಮಾಡುವ. ಈಗ ಅದರ ಜೊತೆಯಲ್ಲಿ 4 ಕಾಯಿ ಮೆಣಸನ್ನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ. ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ. ಇದನ್ನೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿದರೆ ಆಯಿತು. ಇವಾಗ ಇಲ್ಲಿ ಈರುಳ್ಳಿ ಮತ್ತು ಕಾಯಿ ಮೆಣಸು ಒಂದು ಸ್ವಲ್ಪ ಬಾಡಿಕೊಂಡಿದೆ. ಆ ಹೊತ್ತಿಗೆ ಇಲ್ಲಿ ಈಗ ಶುಂಠಿಯನ್ನು ಕೂಡ ನೋಡಿ, ಒಂದು ಸಣ್ಣ ತುಂಡು ಶುಂಠಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಈಗೊಂದು 4 ಟೇಬಲ್ ಸ್ಪೂನ್ನಷ್ಟು ಹುರಿಗಡಲೆ ಉಂಟು. ಅದನ್ನು ಕೂಡ ಇದಕ್ಕೆ ಸೇರಿಸಿಕೊಂಡು ಒಂದು ಸ್ವಲ್ಪ ಹುರಿಗಡಲೆ ಬೆಚ್ಚಗಾದರೆ ಸಾಕು. ಆ ರೀತಿ ಇದನ್ನೊಮ್ಮೆ ಫ್ರೈ ಮಾಡುವ. ಇಷ್ಟಾದರೆ ಸಾಕು. ನಾನೀಗ ಇಲ್ಲಿ ಸ್ಟವ್ ಆಫ್ ಮಾಡಿಕೊಳ್ತಾ ಇದ್ದೇನೆ. ಇನ್ನಿದನ್ನು ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡುವ. ಸ್ಟವ್ ಮೇಲೆ ಒಂದು ತವವನ್ನು ಇಟ್ಟಿದ್ದೇನೆ. ಇದಕ್ಕೀಗ ಕಾದ ನಂತರ ಒಮ್ಮೆ ನೀರು ಹಾಕಿ ಒಮ್ಮೆ ಚೆನ್ನಾಗಿ ಒರೆಸಿದ ನಂತರ ಹಿಟ್ಟನ್ನು ನಾವು ಇದಕ್ಕೆ ಹಾಕಿಕೊಳ್ಳುವ. ಹಾಕಿ ಒಂದು ಸ್ವಲ್ಪ ಅಗಲ ಮಾಡಿದರೆ ಆಯಿತು. ನೋಡಿ, ಸೆಟ್ ದೋಸೆ ಮಾಡ್ತೇವಲ್ಲ ಅದೇ ರೀತಿ ಒಂದು ಸ್ವಲ್ಪ ಅಗಲ ಮಾಡಿಕೊಂಡ್ರೆ ಆಯಿತು. ನಾವೀಗ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳೋದು ಬೇಡ, ಓಪನ್ ಬಿಡುವ. ನೋಡಿ ಎಷ್ಟು ಚೆನ್ನಾಗಿ ಕಣ್ಣು ಬೀಳ್ತಾ ಉಂಟು ನೋಡಿ.
ಅಕ್ಕಿಯನ್ನು ನೆನೆ ಹಾಕಲಿಕ್ಕೆ ಮರೆತು ಹೋದರೆ ಅಲ್ಲ ನೀವು ಈ ದೋಸೆಯನ್ನು ಮಾಡಿಕೊಳ್ಳಿ, ತುಂಬ ಸುಲಭವಾಗಿ ಮಾಡಿಕೊಳ್ಬೋದು. ಅವಲಕ್ಕಿ ರವೆ ಎಲ್ಲ ಇದ್ದೇ ಇರ್ತದಲ್ಲ ಮನೆಯಲ್ಲಿ, ಅದು ಈ ದೋಸೆಯನ್ನು ಕೂಡ ಒಂದ್ಸಲಿ ಟ್ರೈ ಮಾಡಿ ನೀವು. ಹಾಗೆ ಮೇಲಿನ ಒಂದು ಸ್ವಲ್ಪ ಬೆಣ್ಣೆ ಎಣ್ಣೆ ಏನನ್ನು ಕೂಡ ಹಾಕಿಕೊಳ್ಬೋದು. ನಾವಿಲ್ಲಿ ಕಾವಲಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿಲ್ಲ ಅಲ್ಲ, ದೋಸೆಯ ಮೇಲ್ಭಾಗಕ್ಕೆ ಮಾತ್ರ ಎಣ್ಣೆ ತುಪ್ಪ ಏನಾದರೂ ಹಾಕಿಕೊಂಡ್ರೆ ಆಯಿತು. ಕಾವಲಿಗೆ ಹಾಕಿದ್ರು ನಡೀತದೆ, ಹಾಕದಿದ್ರು ನಡೀತದೆ ನೋಡಿ. ಹಾಗೆ ಎದ್ದು ಬರೋದಿಲ್ಲ ಅಂತಲೂ ಏನು ಸಮಸ್ಯೆ ಇಲ್ಲ. ಇವಾಗ ಇದನ್ನು ಮಗುಚಿ ಹಾಕಿಕೊಳ್ಳ ನೋಡಿ. ಕಲ್ಲರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಲ್ಲರು ಎರಡು ಸೈಡ್ ಕೂಡ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ನಿಮಗೆ ನೋಡುವಾಗಲೇ ಅಂದಾಜು ಆಗ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇದೇ ರೀತಿ ಎಲ್ಲ ದೋಸೆಯನ್ನು ಕೂಡ ಮಾಡಿಕೊಂಡ್ರೆ ಆಯಿತು. ಇವಾಗ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಟುಕೊಂಡಂಥ ಚಟ್ನಿಯ ಮಸಾಲೆ ಎಲ್ಲ ತಣ್ಣಗಾಗಿದೆ. ಇವಾಗ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ. ಇದಕ್ಕೆ ರುಚಿಗಾಗುವಷ್ಟು ಕಲ್ಲುಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹುಳಿ ಹಾಗೆ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಹುರಿಗಡಲೆ ಎಷ್ಟು ತಗೊಂಡಿದ್ದೇವಲ್ಲ, ಹುರಿಗಡಲೆಗಿಂತ ಒಂದು ಸ್ವಲ್ಪ ಕಡಿಮೆ. ಇಲ್ಲಿ ಹುರಿಗಡಲೆ ಜಾಸ್ತಿ, ತೆಂಗಿನಕಾಯಿ ಕಡಿಮೆ. ಪುದೀನ ಕೂಡ ತಗೊಂಡಿದ್ದೇನೆ. ಪುದೀನ ಇದ್ರ ಜೊತೆಯಲ್ಲಿ ಹಾಕಿ ರುಬ್ಬುದು ಬೇಡ. ಕೊತ್ತಂಬರಿ ಸೊಪ್ಪು ಕೂಡ ತಗೊಳ್ಬೋದು. ಅದನ್ನು ನೀವು ಕೊನೆಗೆ ಹಾಕಿ ಚಟ್ನಿ ರುಬ್ಬಿದ ನಂತರ, ಇದನ್ನೆಲ್ಲ ರುಬ್ಬಿದ ನಂತರ ಕೊನೆಗೆ ಹಾಕಿ ಒಂದು 2 ರೌಂಡ್ ತಂದರೆ ಸಾಕು. ಕೊತ್ತಂಬರಿ ಸೊಪ್ಪಾಗಲಿ ಪುದೀನ ಸೊಪ್ಪಾಗಲಿ. ಇವಾಗ ಇದಕ್ಕೆ ನೀರು ಹಾಕಿಕೊಳ್ಳುವ. ನಯವಾಗಿ ಇದನ್ನು ರುಬ್ಬಿಕೊಂಡು ಬರುವ. ಈಗ ಇಲ್ಲಿ ಇವಾಗ ಚಟ್ನಿಯನ್ನು ಕೂಡ ನಯವಾಗಿ ರುಬ್ಬಿಕೊಂಡಿದ್ದೇನೆ. ಕೊನೆಯ ಹೊತ್ತಿಗೆ ನಾವು ಪುದೀನ ಸೊಪ್ಪಿರಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು 2 ರೌಂಡ್ ತಂದರೆ ಸಾಕು. ಇವಾಗ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡುವ. ಈಗ ಇದಕ್ಕೆ ಒಂದು ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದಂಥ ನೀರನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ನಮ್ಮ ಈರುಳ್ಳಿ ಚಟ್ನಿ ಕೂಡ ರೆಡಿ ಆಯಿತು ನೋಡಿ. ಇದಕ್ಕೆ ಒಗ್ಗರಣೆ ಮಾಡಬೇಕು ಅಂತ ಏನಿಲ್ಲ, ಇದಕ್ಕೆ ಒಗ್ಗರಣೆ ಮಾಡುವ ಅವಶ್ಯಕತೆ ಇಲ್ಲ. ಬೇಕು ಅಂತಿದ್ರೆ ಒಗ್ಗರಣೆ ಮಾಡ್ಬೋದು. ಮತ್ತು ನಾವು ದೋಸೆಗೆ ಕೂಡ ಬೆಣ್ಣೆ ಎಲ್ಲ ಹಾಕಿದ್ದೇವಲ್ಲ, ಹೆವಿ ಆಗ್ತದೆ ಅಂತಿದ್ದವರು ಒಗ್ಗರಣೆ ಮಾಡೋದು ಬೇಡ, ಇಷ್ಟೇ ಸಾಕಾಗ್ತದೆ. ಚಟ್ನಿ ಕೂಡ ಟೇಸ್ಟ್ ಚೆನ್ನಾಗಿರ್ತದೆ. ಮತ್ತು ಎಣ್ಣೆಯಲ್ಲಿ ಕೂಡ ಈ ಮಸಾಲೆಯನ್ನೆಲ್ಲ ಎಣ್ಣೆಯಲ್ಲಿ ಕೂಡ ಫ್ರೈ ಮಾಡಿದ್ದೇವಲ್ಲ, ಹಾಗಾಗಿ ನಾನಿಲ್ಲಿ ಒಗ್ಗರಣೆ ಮಾಡೋದಿಲ್ಲ. ಬೇಕಾದವರು ಮಾಡಿಕೊಳ್ಬೋದು. ನೋಡಿ ನಮ್ಮ ಚಟ್ನಿ ಕೂಡ ರೆಡಿ ಆಯಿತು. ನೋಡಿ ನಮ್ಮ ಕಾಟನ್ ದೋಸೆ ನೋಡಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಹಾಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಹಾಗೆ ಎಷ್ಟು ಕಣ್ಣಾಗಿ ಬಂದಿದೆ. ಹಾಗೆ ಅದ್ಭುತವಾದ ಒಂದು ರುಚಿಯುಳ್ಳ ದೋಸೆ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ. ತನಕ ಕೂಡ ಇದು ಏನಾಗೋದಿಲ್ಲ, ಅಷ್ಟು ಮೆತ್ತಗೆ ಇರ್ತದೆ. ಒಂಥರ ಕಾಟನ್ ರೀತಿ ಆಗ್ತದೆ ನನಗೆ ಮುಟ್ಟುವಾಗ ನೋಡಿ. ಅಷ್ಟು ಸಾಫ್ಟ್ ಆಗಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡ್ತೀರಲ್ಲ. ಹಾಗೆ ಅದ್ಭುತವಾದಂಥ ಒಂದು ದೋಸೆ ಕೂಡ. ನಾಳೆ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ. ಅದಕ್ಕೆ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸ್ನೇಹಿತರೆ.